ಕಳೆದ 3ನೇ ದಿವಸ ನಾನು ನಿಜವಾಗಿ ಇಲ್ಲಿ ಬರ್ತೇನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಕನಸು ಮನಸ್ಸಿನ ಅಂದ್ಕೊಂಡಿರಲಿಲ್ಲ. ಆದರೂ ನಾನೇ ಉಪವಾಸ ಪ್ರಾರ್ಥನೆ ಇತ್ತು, ಹೋಗ್ಬೇಕನ್ನೋದು ಒಳಗೆ ಮನಸ್ಸಿನ ಕಳವಳ, ಹೋಗಬೇಕತ್ತೆ. ಆದರೆ ಮತ್ತೆ ನಾನು ಪ್ರಾರ್ಥನೆ ಮಾಡಿದೆ, ಪಾಸ್ಟರ್ಗೆ ಇದು ನಾನು ಬರ್ಬೇಕು ಪಾಸ್ಟರ್, ನೀವು ಎಲ್ಲರೂ ಕೂಡ ಪ್ರಾರ್ಥನೆ ಮಾಡಿ ನಾನು ಬರೋದು ಮಾಡಿರುತ್ತೆ. ದೇವ್ರ ಸ್ತೋತ್ರ ಒಂದೇ ಮಾತು ನನಗೆ ಎಂದಿಗೆ ಅಂದು 1 ವಾರ ಹಿಂದೆ 2 ವಾರ ಹಿಂದಿಂದ ಅವ್ರು ಎಲ್ಲರೇ ಹೋಗಿ ಬರ್ತೇನೆ ನೋಡು, ಕೇಳ್ಕೊಂಬ, ಮನೆ ಭಾಳ ತ್ರಾಸ ಐತೆ ಏನಾಗತ್ತೆ. ಆಮೇಲೆ ನೀವು ಎಲ್ಲಿದ್ರೆ ಅಲ್ಲಿ ನಮ್ಮ ಕರ್ಕೊಂಡು ಹೋಗ್ರೇನೆ, ನಾ ಹೋಗಿದ್ದು ಬೇರೆ, ನಿನ್ನ ದಾರಿ ಬೇರೆ, ನೀ ಏನು ನೋಡ್ಕೊಂಬ, ನಿನ್ನ ಕಡೆ ಹೆಂಗಾಗುತ್ತೆ ನೋಡೋಣ ಅಂತಂದೆ. ಹಾಗಾದ್ರೆ ಈಗ ಲಕ್ಷ್ಮಕ್ಕ ಇದ್ದಾರ, ಅಲ್ಲಿ ಹೋಗ್ಲನ್ನ ಅಂತಾರೆ, ಹೋಗಿ ಬಾ ಅಂತ ಹೋಗಿ ಬಂದೆ. ಆಮೇಲೆ ನಿನ್ನೆ ಸಂಜೆ ಮುಂದೆ ಊಟ ಮಾಡ್ಕೊಂಡಾಗ ಅಂದೆ, ಇಲ್ಲ ಹಿಂಗೆ ಪ್ರಾರ್ಥನಾಕ್ಕೆ ಹೋಗಿದ್ದೆ, ಪಾಸ್ಟರ್ ಇದ್ರು, ಈ ಕ್ರಿಶ್ಚಿಯನ್ ಹೋಗಿದ್ದೆ ನಾನು, ಕ್ರಿಶ್ಚಿಯನ್ ಎಲ್ಲ ಹಿಂದೂನ ಅದಾರೋ ಪ್ರಾರ್ಥನಾ ಮಾಡ್ತಾರಂತ ಇಷ್ಟ ಅಂದೆ. ನಾಳೆ ಹೋಗ್ಬೇಡಂತೆ, ನಿನ್ನೆ ಭಯಂಕರ ನೀರು ಸಿಟಿ ಬಂದಿದ್ರು, ಹೋಗ್ಬೇಡ ನಾವು ನಾಳೆ ಅಂತಂದರು. ಹ್ಞೂ ಅಂದೆ, ಅವ್ರಿಗೇನು ಉತ್ತರ ಕೊಟ್ಟಿಲ್ಲ, ಹ್ಞೂ ಅಂದೆ ಸುಮ್ಮನೆ. ನಾನು ನಿನ್ನೆ ರಾತ್ರಿ ಊಟ ಮಾಡ್ಬೇಕಂತ ಮಾಡಿಲ್ಲ, ಮೊನ್ನೆಯಿಂದ ಹಿಡಿದು ಇವತ್ತಿನ ತನಕ ಇನ್ನೂ ಬಾಯ ನೀರು ಹಾಕಿಲ್ಲ. ಯಾಕಂದ್ರೆ ನನ್ನ ಕುಟುಂಬ ಚಲೋ ಆಗಲಿ, ನಾನು ದೇವರಾಜ್ಯಕ್ಕೆ ಬೆಳಿಬೇಕು, ದೇವರಾಜ್ಯ ಉಪಯೋಗ ಆಗ್ಬೇಕಂತ ನಾನು ಅನ್ಕೊಂಡು ಇದರಿಂದ ನಾನು ದೇವ್ರ ಕೋಟಿ ಸ್ತೋತ್ರ. ಇವತ್ತಿನ ದಿವಸ ಬರೋಂಗು ದೇವ್ರ ಕಾರ್ಯ ಮಾಡಿದೆ, ಅದೇ ಒಂದು ಮನೆ ಅದ್ಭುತ. ಹಿಂಗೆ ಪ್ರತಿ ರವಿವಾರ ಆ ಕುಟುಂಬ ಸಮೇತ ಬರೋದು, ದೇವ್ರ ನನ್ನ ಆಶೀರ್ವದಿಸಲಿ. ಓಕೆ, ಸೊ ಕುಟುಂಬಕ್ಕೋಸ್ಕರವಾಗಿ 2 ಜನ ಮಕ್ಕಳಿದ್ದಾರೆ, ಯಜಮಾನರು ಇದ್ದಾರೆ. ಸೊ ಇವ್ರ ಕುಟುಂಬ ಪರಿಪೂರ್ಣವಾಗಿ ರಕ್ಷಣೆ ಬರೋಕ್ಕೋಸ್ಕರ ಪ್ರೇಯರ್ ಮಾಡಿರಿ ಎಲ್ಲರೂ ಸೇರಿ. ಆಮೇಲೆ ತಿರ್ಗಾ ಶುಕ್ರವಾರ ಇಲ್ಲಿ ಪ್ರೇಯರ್ ಬಂದಿದ್ದರು, ನಾವು ನಾಳೆ ಕಳಿಸ್ತಾರಿಲ್ಲ, ಡೌಟ್ ಐತ್ರಿ ಅಂತಿನಂದ್ರೆ ಅವ್ರು ನನಗೆ. ಅದಕ್ಕಿಂತ ಮುಂಚೆ ಗುರುವಾರ ಕಾಲ್ ಮಾಡಿದರು, ನಾನು ಬರ್ಬೇಕಂತ ಇದ್ದೀನಿ ರೀ ಅಂತಂದರು. ನೀವು ಬರೋಕೆ ಮುಂದೆ ಮನಸ್ಸು ಮಾಡಿರಿ, ದೇವರು ಸಹಾಯ ಮಾಡ್ತಾರೆ ಅಂತ ಹೇಳಿದೆ. ಹಲ್ಲೆಲೂಯಾ. ಶುಕ್ರವಾರ ಅಟೆಂಡ್ ಆದರು. ಇಲ್ಲೇ ಕುಂತು ಹೇಳಿದೆ ನಾನು, ನಾಳೆ ಕಳಿಸ್ತಾರಲ್ಲ ಆಂಬಲ್ರಿ ಅಂತ ಹೇಳಿದ್ರು ಅವ್ರು. ನಾಳೆ ನೀವು ಪ್ರೇಯರ್ ಬರ್ತೀರಿ ಅಂತ ಹೇಳಿದೆ. ಕೇಳಿಸ್ಕೊತಾ ಇದ್ದೀರಿ? ನಿನ್ನೆ ಕಾನ್ಫರೆನ್ಸ್ ಕಾಲ್ನಾಗ ಇದ್ರಿ ಇವ್ರ, ನಾಳೆ ಕಳ್ಸಂಗಿಲ್ರಿ, ಒಂಥರ ಮಾಡತ್ತಾರೆ ನಮ್ಮ ಯಜಮಾನ್ರಿ, ಸಿಟ್ಟಿನಾಗ ಅದಾರ ಅಂತಂದ್ರು. ನಾಳೆ ನೀವು ಪ್ರೇಯರ್ ಬರ್ತೀರಿ ಅಂತ ಏನಂತ ಹೇಳಿದೆ ನಾನು. ಹಲ್ಲೆಲೂಯಾ. ಕಂಟಿನ್ಯೂ 3 ದಿವಸ ಪ್ರೇಯರ್ಗೆ ಬಂದಿದ್ದಾರೆ. ಸೊ ದೇವ್ರನ್ನ ಆಶೀರ್ವಾದ ಮಾಡಿ. ಓಕೆ.